ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಸರಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಕೂರಿಸಿದ್ದೀವಿ. ಯಾವ ಥರ ಆಚರಿಸ್ತೀವಿ ಹಬ್ಬನ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಹಬ್ಬದ ದಿನದ ಮಾರ್ನಿಂಗ್ ವ್ಯೂ ಇದು. ಕಂಪ್ಲೀಟ್ ಕೂಲಾಗಿದೆ ಕ್ಲೈಮೇಟು. ಮಾರ್ನಿಂಗ್ ಒಂದು 7:30 to 8 o'clock ಆಗಿತ್ತು. ಕೆಳಗಡೆ ಎಲ್ಲನೂ ನೀರು ಹಾಕಿ ಫುಲ್ ಕ್ಲೀನ್ ಮಾಡಿದ್ರು. ನಾನು ಅಶ್ವಿನಿ ಅವರು ಸೇರಿಕೊಂಡು ರಂಗೋಲಿನ ಹಾಕ್ತಾ ಇದ್ದೀವಿ. ಸ್ವಲ್ಪ ಸಿಂಪ್ಲಿಸ್ಟಿಕ್ಕಾಗಿ ಹಾಕಿದ್ವಿ. ತುಂಬಾ ಚೆನ್ನಾಗಿತ್ತು ಔಟ್ಪುಟ್ ನೋಡೋಕ್ಕೆ. ಹೇಗೆ ಕಾಣ್ತಾ ಇದೆ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಾಮೆಂಟ್ ಮಾಡಿ. ಗೇಟ್ಗೆ ಬಾಳೆದಿನ ಕಟ್ಟಿ ನೀಟಾಗಿ ಡೆಕೋರೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡೋಕ್ಕೆ. ಫ್ರೆಂಡ್ಸ್, ಬನ್ನಿ ನಮ್ಮ ಗಣಪತಿನ ನೋಡೋಣ ಯಾವ ಥರ ಡೆಕೋರೇಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ನಮ್ಮ ಗಣೇಶ. ನಮ್ಮ ಅಶ್ವಿನಿಯವರು ತುಂಬಾ ಕಷ್ಟಪಟ್ಟು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್, ಹಾಗೆ ಗಣೇಶನಿಗೆ ತುಂಬ ಇಷ್ಟವಾಗಿರೋ ಮೋದಕ ಕೂಡ ಇಟ್ಟಿದ್ದಾರೆ. ಫ್ರೂಟ್ಸು, ಸ್ವೀಟ್ಸು ಎಲ್ಲನೂ ಇಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ತಾ ಇದ್ದೀವಿ. ನಮ್ಮ ಗಣೇಶ ಈ ಸರಿ ಇಟ್ಟಿರೋ ಗಣೇಶ ಗ್ರೀನರಿ ಗಣೇಶ ಆಗಿದೆ. ಪಾಟ್ಗಳ ಮಧ್ಯೆ ಫುಲ್ ಗ್ರೀನಾಗಿ ಕಾಣ್ತಿದೆ. ತುಂಬಾ ಚೆನ್ನಾಗಿತ್ತು ಹೈಲೈಟಾಗಿ. ಎಲ್ಲರೂ ಸೇರಿ ಈ ಥರ ಒಟ್ಟಿಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ನಾವು ಎವ್ರಿ ಇಯರೂ ಗಣೇಶ ಹಬ್ಬ ಅಂತ ಹೇಳಿದ್ರೆ ನೇಟಿವ್ ಪ್ಲೇಸ್ಗೆ ಹೊರಟೋಗ್ತಾ ಇದ್ವಿ ಊರಿಗೆ. ಬಟ್ ಈ ಸರಿ ಇಲ್ಲೇ ಇದ್ವಿ ಅಂತ ಹೇಳಿಬಿಟ್ಟು ಇಲ್ಲೇ ಆಚರಿಸ್ತಾ ಇದ್ದೀವಿ. ಬಟ್ ಈ ಇಯರ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರ ಜೊತೆ ಒಂದೇ ಸರಿ ಸೇರ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಫ್ರೆಂಡ್ಸ್, ನಾವು ಗಣೇಶನ ಕೂರಿಸಿರೋದು ಕೆಳಗಡೆ ಪಾರ್ಕಿಂಗ್ ಹತ್ರ. ತುಂಬಾ ಚೆನ್ನಾಗಿರುತ್ತೆ, ಫ್ರೀಯಾಗಿರುತ್ತಲ್ಲ ಓಪನ್ ಸ್ಪೇಸ್ ಅಂತ ಹೇಳಿಬಿಟ್ಟು ಕೆಳಗಡೆನೇ ಕೂರಿಸಿದ್ದೀವಿ. ಈಗ ನಮ್ಮ ಫಸ್ಟ್ ಪೂಜೆ ಮಾಡ್ತಿರೋರು ನಮ್ಮ ನಾಗರಾಜಣ್ಣ ಅವರು ಮೊದಲನೇ ಪೂಜೆನ ಮಾಡ್ತಾಯಿದ್ದಾರೆ ಗಣಪತಿಗೆ. ಫ್ರೆಂಡ್ಸ್, ಗಣೇಶ ಹಬ್ಬ ಅಂತ ಹೇಳಿಬಿಟ್ಟೆ ಎಲ್ಲಿ ನೋಡಿದ್ರೂ ಗಣೇಶನೇ ಇಟ್ಟಿರ್ತಾರೆ. ಹಾಗೆ DJ ಸೌಂಡ್ ಕೂಡ ಹಾಗೆ ಇರುತ್ತೆ. ಫುಲ್ ಹೆವಿ ಮ್ಯೂಸಿಕ್ ಇರ್ತಾಯಿತ್ತು. ಹಾಗೆ ನಮ್ಮ ಮನೆ ಹತ್ರ ಕೂಡ ಹಾಗೆ ಮುಂದೆ ರೋಡಲ್ಲಿ ಪಕ್ಕದಲ್ಲಿ ಎಲ್ಲನೂ ಗಣೇಶ ಕೂರಿಸಿರೋದ್ರಿಂದ ಮ್ಯೂಸಿಕ್ಕು ಸೌಂಡ್ ಸ್ವಲ್ಪ ತುಂಬಾ ಜಾಸ್ತಿ ಇತ್ತು. ಸೊ ಅದರಿಂದ ನಾನು ಒರಿಜಿನಲ್ ಸೌಂಡನ್ನ ರಿಮೂವ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್, ಪ್ರಥಮ ಪೂಜೆಗೆ ಅಧಿಪತಿಯಾಗಿರುವ ವಿನಾಯಕನಿಗೆ ಪೂಜೆ ಮಾಡ್ತಾಯಿದ್ದೀವಿ. ತುಂಬಾ ಖುಷಿಯಾಗತ್ತೆ. ಫ್ರೆಂಡ್ಸ್, ನಾವು ಯಾಕೆ ಗಣಪತಿಗೇ ಪ್ರಥಮ ಪೂಜೆ ಮಾಡ್ತೀವಿ, ಇದ್ರ ಹಿನ್ನೆಲೆ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಇನ್ ಕೇಸ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಯಾಕೆ ಗಣಪತಿಗೇ ಮೊದಲು ಪೂಜೆ ಮಾಡ್ತೀವಿ ಅಂತ ಅದರ ಹಿನ್ನೆಲೆನ ತಿಳ್ಕೊಳ್ಳೋದಾದರೆ, ಶಿವನಿಗೆ ನಂದಿಯು ಪರಮಾಪ್ತನೂ ಆಗಿರ್ತಾನೆ, ಹಾಗೆ ಭಕ್ತನೂ ಆಗಿರ್ತಾನೆ. ಆದರೆ ಪಾರ್ವತಿ ದೇವಿ ಜೊತೆ ಅಷ್ಟು ಒಡನಾಟ ಇರೋದಿಲ್ಲ, ಅಷ್ಟೊಂದು ಮಾತುಕತೆ ಇರೋದಿಲ್ಲ. ಆದರೆ ಒಂದು ಟೈಮಲ್ಲಿ ಏನೋ ಅನಿವಾರ್ಯವಾಗಿ ಒಂದು ಕೆಲಸನ ಒಪ್ಪಿಸ್ತಾಳೆ ಪಾರ್ವತಿ ದೇವಿ ನಂದಿಗೆ. ಏನೋ ಒಂದು ಕೆಲಸ ಹೇಳಿಬಿಟ್ಟು ಅದನ್ನು ಮಾಡಿ ಅಂತ ಹೇಳಿರ್ತಾರೆ. ಬಟ್ ನಂದಿ ಪಾರ್ವತಿ ದೇವಿಯ ಮನ ಮೆಚ್ಚುವಂತೆ ಆ ಕೆಲಸನ ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ಅವರು ಪಾರ್ವತಿ ದೇವಿ ಮುಂದೆ ಸೋತು ಹೋಗ್ತಾರೆ. ಇದರಿಂದ ನಂದಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಆದರೆ ಪಾರ್ವತಿ ದೇವಿ ಅದನ್ನು ನಂಬಲ್ಲ. ಇವರು ಬೇಕಂತಾನೆ ಈ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅನ್ಕೋತಾರೆ. ಅದ್ರ ಬಗ್ಗೆ ಶಿವನಿಗೆ ಕೂಡ ಹೇಳ್ತಾರೆ. ಬಟ್ ಅವರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅದನ್ನು. ಅದರಿಂದ ಬೇಜಾರಾಗಿ ಪಾರ್ವತಿ ದೇವಿ ಒಬ್ಬರೇ ಕೂತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಜಯ ವಿಜಯರು ಅವರು ಬೇಸರಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಕೇಳಿಕೊಂಡು ತಿಳ್ಕೊತಾರೆ. ಅದರಿಂದ ಅವರು ಒಂದು ಸಲಹೆನ ಕೊಡ್ತಾರೆ ಪಾರ್ವತಿ ದೇವಿಗೆ. ಏನಂತ ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ, ನಂದಿಗೆ ಪ್ರತಿಸ್ಪರ್ಧಿ ಆಗಿರೋದು ನೀನೇ ಒಂದು ಗೊಂಬೆನ ತಯಾರಿ ಮಾಡಿ ಅದಕ್ಕೆ ಜೀವ ಕೊಡು ಅಂತ ಹೇಳಿಬಿಟ್ಟು ಅವರು ಸಲಹೆನ ಕೊಡ್ತಾರೆ. ಅವ್ರು ಹೇಳಿದ್ದನ್ನು ಕೇಳಿ ಪಾರ್ವತಿ ದೇವಿಯ ಮೈ ಬೆವರಿಂದ ಒಂದು ಗೊಂಬೆನ ತಯಾರಿ ಮಾಡ್ತಾರೆ. ಆ ಗೊಂಬೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ನೋಡಿದ ತಕ್ಷಣವೇ ಅದಕ್ಕೆ ದೃಷ್ಟಿ ಆಗಬೇಕು ಆ ಥರ ತಯಾರಿ ಮಾಡಿರ್ತಾರೆ. ಅಷ್ಟು ಸುಂದರವಾಗಿರೋ ಗೊಂಬೆನ ಪಾರ್ವತಿ ದೇವಿ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ತಮ್ಮ ಕೈಯಿಂದ ತಲೆನ ಸವರ್ತಾಳೆ. ಆ ಕ್ಷಣವೇ ಆ ಗೊಂಬೆಗೆ ಜೀವ ಬರುತ್ತೆ.
ಗೊಂಬೆಗೆ ಜೀವ ಬಂದಿದ ತಕ್ಷಣವೇ ಎದ್ದು ಅಮ್ಮ ಅಂತ ಪಾರ್ವತಿ ದೇವಿನ ಕರೀತಾರೆ, ಹಾಗೆ ಸಾಷ್ಟಾಂಗ ನಮಸ್ಕಾರನ ಮಾಡುತ್ತೆ. ಅದರಿಂದ ತುಂಬಾ ಇಷ್ಟ ಆಗುತ್ತೆ ಪಾರ್ವತಿ ದೇವಿಗೆ. ತುಂಬಾ ಚೆನ್ನಾಗಿರುತ್ತೆ ಆ ಗೊಂಬೆನ ನೋಡಿದ ತಕ್ಷಣ ಸುಮುಖ ಅಂತ ಹೇಳಿಬಿಟ್ಟು ಹೆಸರನ್ನು ಇಡ್ತಾರೆ ಅವರು. ಹಾಗೆ ಆ ಗೊಂಬೆಗೆ ತಾಯಿ ಪ್ರೀತಿನ ತೋರಿಸ್ತಾರೆ. ಹಾಗೆ ಗಣಪತಿ ಕೈಗೆ ಒಂದು ದಂಡವನ್ನು ಕೊಟ್ಟು ನಾನು ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಬರ್ತೀನಿ, ಅಲ್ಲಿವರೆಗೆ ನೀನು ಈ ಬಾಗಿಲ ಹತ್ರ ಇದ್ದು ಯಾರು ಒಳಗಡೆ ಬರದೆ ನೋಡ್ಕೊ ಅಂತ ಹೇಳಿಬಿಟ್ಟು ಗಣೇಶನಿಗೆ ಹೇಳಿ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸಾಕ್ಷಾತ್ ಆ ಶಿವನೇ ಬರ್ತಾರೆ. ಬಾಗ್ಲ ಹತ್ರ ಕಾಯ್ತಿರೋ ಆ ಮಗುನ ನೋಡಿ ನೀನು ಯಾರು ಅಂತ ಕೇಳ್ತಾರೆ. ಆಗ ಗಣೇಶನು ನಾನು ನಮ್ಮಮ್ಮನ ಮಗ, ನಮ್ಮಮ್ಮ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರು ಸ್ನಾನ ಮುಗಿಸಿ ಹೊರಗಡೆ ಬರೋವರೆಗೂ ಇಲ್ಲಿ ಬಾಗಿಲು ಕಾಯೋದೇ ನನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಗಣೇಶ ಹೇಳ್ತಾರೆ. ಆಗ ಶಿವ ಹೇಳ್ತಾರೆ, ಅದು ಹೇಳಿರೋದು ಬೇರೆಯವ್ರಿಗೆ, ನಾನು ಯಾರಂತ ನಿಂಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮೊದಲು ನಾನು ಒಳಗಡೆ ಹೋಗೋಕ್ಕೆ ಬಿಡು ಅಂತ ಹೇಳಿಬಿಟ್ಟು ಕೇಳ್ಕೊತಾರೆ. ಆದರೆ ಗಣೇಶನು ತಿರಸ್ಕರಿಸ್ತಾರೆ. ಅದರಿಂದ ಕೋಪ ಬಂದು ಶಿವ ಅವ್ರ ಕೈಯಲ್ಲಿರೋ ತ್ರಿಶೂಲದಿಂದ ಗಣಪತಿ ತಲೆಯನ್ನು ಕತ್ತರಿಸ್ತಾರೆ. ಅದೇ ಟೈಮ್ಗೆ ಪಾರ್ವತಿ ದೇವಿ ಸ್ನಾನ ಮುಗಿಸಿ ಹೊರಗಡೆ ಬರ್ತಾರೆ. ಈ ಥರ ಆಗಿರೋದನ್ನು ನೋಡಿ ಶಿವನ ಮೇಲೆ ಕೋಪಗೊಂಡು ಅವ್ನು ನನ್ನ ಮಗ ಅಂತ ಹೇಳಿಬಿಟ್ಟು ಹಠ ಹಿಡಿತಾರೆ. ನನ್ನ ಮಗ ನನಗೆ ಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ ಮಾತಿಂದ ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಮಲಗಿರೋ ಪ್ರಾಣಿ ತಲೆಯನ್ನು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವರ ಸೇವಕರಿಗೆ ಶಿವ ಹೇಳ್ತಾರೆ. ಅವರು ಹೋಗಿ ಹುಡುಕಿದಾಗ ಅವ್ರಿಗೆ ಒಂದು ಆನೆ ಸಿಗುತ್ತೆ, ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಮಲಗಿರುತ್ತೆ. ಅದರ ತಲೆಯನ್ನು ತೊಗೊಂಡು ಬರ್ತಾರೆ. ಅದೇ ತಲೆಯನ್ನು ಗಣಪತಿಗೆ ಇಟ್ಟು ಅವರು ಮತ್ತೆ ಜೀವ ಕೊಡ್ತಾರೆ ಗಣಪತಿಗೆ. ಆಗ ಶಿವ ಪಾರ್ವತಿ ಗಣಪತಿನ ಮುದ್ದಿಸಿ ಅವ್ರಿಗೊಂದು ವರನ ಕೊಡ್ತಾರೆ, ಭೂಲೋಕದಲ್ಲಿ ನಿಮಗೆ ಮೊದಲು ಪೂಜೆ ಸಿಗಲಿ ಅಂತ ಹೇಳಿಬಿಟ್ಟು. ಈ ಥರ ಗಣೇಶನು ಮೊದಲು ಪೂಜೆಗೆ ಅಧಿಪತಿ ಆಗಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಗಣೇಶನಿಗೆ ಮೊದಲು ಪೂಜೆ ಸಿಗುತ್ತೆ ಭೂಲೋಕದಲ್ಲಿ. ವಿಘ್ನ ವಿನಾಶಕ ಅಂತಲೂ ಕರೀತಾರೆ ಗಣೇಶನಿಗೆ. ನಾವು ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಏನೇ ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡಿದ್ರು ಕೂಡ ಏನು ಅಡೆತಡೆಗಳಿಲ್ಲದೆ ಎಲ್ಲ ನಮ್ಮ ಅಂದ್ಕೊಂಡಾಗೆ ಆಗುತ್ತೆ, ಏನು ವಿಘ್ನಗಳಿಲ್ಲದೆ ನಮ್ಮ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದರ ಹಿನ್ನೆಲೆ ಗೊತ್ತಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ನಾನು ಈ ಸ್ಟೋರಿನ ಕೇಳಿದ್ದೆ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಸೇರಿ ಗಣಪತಿಗೆ ಪೂಜೆನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸರಿ ಗಣೇಶ ಹಬ್ಬ. ಫ್ರೆಂಡ್ಸ್, ಹೇಗಿದೆ ನಮ್ಮ ಮುದ್ದು ಗಣೇಶ? ಕಾಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತಾ? ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್, ನಮ್ಮ ಗಣೇಶ ಪಾಟ್ಗಳ ಮಧ್ಯೆ ಇರೋದ್ರಿಂದ ಫುಲ್ ಕಲರ್ಫುಲ್ಲಾಗಿದೆ, ಗ್ರೀನರಿ ನೋಡೋಕ್ಕೆ ಕಣ್ಣು ತುಂಬಿಕೊಳ್ಳೋ ಆಗಿದೆ. ಡೀಪಾಗಿ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಇದೆ ನಮ್ಮ ಗಣಪತಿ ಅಂತ ಹೇಳಿಬಿಟ್ಟು. ನೀವು ಒಂದು ಲುಕ್ ಹಾಕೋಬಿಡಿ. ನಮ್ಮ ಚಿಕ್ಕ ಮಕ್ಕಳೆಲ್ಲನೂ ಸೇರಿ ಈ ಸರಿ ಗಣೇಶ ಹಬ್ಬನ ಫುಲ್ ಜೋರಾಗೆ ಮಾಡಿದ್ದಾರೆ. ಎಲ್ಲರೂ ನಿಂತ್ಕೊಂಡು ಸೆಲ್ಫೀಸ್ಗೆ ಫೋಸ್ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಸರಿ ಗಣೇಶ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಿದ್ದೀವಿ. ನಮ್ಮ ಅಕ್ಕ ಒಬ್ಬಟ್ಟು ಮಾಡ್ತಿದ್ದಾರೆ, ನಾನೆಲ್ಲ ಮಾಡ್ತಾ ಇರೋದು. ನಾನು ಯಾಕೆ ಮಾಡ್ತಿಲ್ಲ ಅಂದರೆ ಬಿಕಾಸ್ ನಂಗೆ ಒಬ್ಬಟ್ಟು ಮಾಡೋದು ಬರಲ್ಲ, ಒನ್ ಟೈಮ್ ಕೂಡ ಟ್ರೈ ಮಾಡಿಲ್ಲ. ಸೊ ಅವ್ರು ಮಾಡ್ತಿರೋದು ನೋಡಿದ್ರೆ ಫುಲ್ ಈಸಿಯಾಗೆ ಮಾಡ್ಬೋದು ಅನಿಸುತ್ತೆ, ಬಟ್ ಮಾಡಿದಾಗಲ್ವ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಬೇಕು ಒಬ್ಬಟ್ಟು. ನಮ್ಮ ಅಕ್ಕ ಆದರೆ ಫುಲ್ ಈಸಿಯಾಗಿ ಮಾಡಿಬಿಡ್ತಿದ್ದಾರೆ, ಫಾಸ್ಟಾಗಿ ಮಾಡಿಬಿಡ್ತಿದ್ದಾರೆ. ದೇವ್ರಿಗೂ ಎಡೆನೂ ಹಾಕಬೇಕು ಅಂತ ಹೇಳಿಬಿಟ್ಟು. ಹಾಗೆ ಏನೇನು ಮಾಡಿದ್ದೀವಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಚಿತ್ರಾನ್ನ ಮಾಡಿದ್ದೀವಿ, ಲೆಮನ್ ರೈಸ್, ನೆಕ್ಸ್ಟು ಆಲೂಗಡ್ಡೆ ಪಲ್ಯ, ಇದು ಮೊಸರು, ಮತ್ತು ಏನಿದೆ ಸಾಂಬಾರು, ಒಬ್ಬಟ್ಟು ಸಾಂಬಾರು, ಹಾಗೆ ಹೆಸರು ಬೇಳೆ. ನೆಕ್ಸ್ಟ್ ಐಟಮು ನಮ್ಮ ಮಿಲ್ಕಿ ಫೇವ್ರೆಟ್ಟು ಬೋಟಿಗಳು, ಇದು ಅವಳಿಗೆ ತುಂಬಾ ಇಷ್ಟ. ಹಾಗೆ ದೇವ್ರ ಮುಂದೆ ಎಲ್ಲ ಅಡುಗೆಗಳು ಆದಮೇಲೆ ಎಡೆನ ಹಾಕಿ ಪೂಜೆ ಮಾಡಿದ್ವಿ. ಫ್ರೆಂಡ್ಸ್, ನಾವು ಗಣೇಶ ಹಬ್ಬಕ್ಕೆ ಕೂಡ ಫ್ರೂಟ್ಸ್ ಎಲ್ಲನೂ ಇಟ್ಟು ಪೂಜೆ ಮಾಡಬೇಕು.
ಮೇಯ್ನ್ ಸೌತೆಕಾಯಿ, ಸೀಬೆಹಣ್ಣು ಇದೆಲ್ಲನೂ ಇಟ್ಟು ಪೂಜೆ ಮಾಡಬೇಕು. ನಮ್ಮ ಕಡೆ ಅದೊಂಥರ ಪದ್ಧತಿ, ಅದನ್ನು ಕಂಪಲ್ಸರಿ ಇಟ್ಟಿರ್ತೀವಿ ಆ ಹಬ್ಬದ ದಿನ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮತ್ತೆ ಮನೆಯಿಂದ ದೇವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನು ತಂದು ಪೂಜೆ ಮಾಡ್ತಿದ್ದಾರೆ ನಮ್ಮಕ್ಕ. ನಾವು ನಮ್ಮೂರಲ್ಲಿ ಹೇಗೆ ಮಾಡ್ಕೋತಿದ್ವಿ ಅಂದರೆ ಗಣೇಶನ ಕೂರಿಸಿರ್ತಾರಲ್ವ ಅಲ್ಲಿ ಹೋಗ್ಬಿಟ್ಟು ಪೂಜೆಗೆ ಕೊಟ್ಟು ಪೂಜೆ ಮಾಡಿಸ್ತಿದ್ವಿ. ಅದೇ ಥರ ಇಲ್ಲಿ ನಾವೇ ಕೆಳಗಡೆ ಎಲ್ಲರೂ ಸೇರಿ ಕೂರಿಸಿದ್ರು ಕೂಡ ಏನೋ ಒಂಥರ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡಿ. ಮನೆಯಿಂದನೂ ಸಪ್ರೇಟಾಗಿ ತಂದು ಮಾಡಬೇಕು ಅನ್ನೋ ಫೀಲಿಂಗ್ ಇರುತ್ತೆ. ವರ್ಷನೂ ಅದೇ ಥರ ಮಾಡಿರ್ತೀವಲ್ಲ, ಸೊ ಅದರಿಂದ ನಮ್ಮ ಅಕ್ಕ ಮತ್ತೆ ತಂದು ಸಪ್ರೇಟಾಗಿ ಅವರೇ ಪೂಜೆ ಮಾಡ್ಕೋತಾ ಇದ್ದಾರೆ. ಈ ಥರ ಸೆಂಟಿಮೆಂಟ್ಸ್ ಯಾರಿಗೆಲ್ಲ ಇರುತ್ತೆ ಕಾಮೆಂಟ್ ಮಾಡಿ. ನಾವಾದರೆ ಪ್ರತಿಯೊಂದನ್ನು ಫಾಲೋ ಮಾಡ್ತೀವಿ. ನಮ್ಮ ಮನಸ್ಸಿಗೆ ಏನು ರೈಟ್ ಅನಿಸುತ್ತೆ ಅದನ್ನೆಲ್ಲನೂ ಫಾಲೋ ಮಾಡಬೇಕು ಅಷ್ಟೇ. ನಾನು ನಮ್ಮ ಸ್ವೀಟಿ ಬ್ಯಾಟಿಂಗ್ಗೆ ರೆಡಿ ಆದ್ವಿ ಎಲ್ಲನೂ ಮುಂದೆ ಇಟ್ಕೊಂಡು. ಬಟ್ ನಮ್ಮ ಸ್ವೀಟಿಗೆ ಸ್ವಲ್ಪ ಕೋಪ ಬಂದಿದೆ ವಿಡಿಯೋ ಮಾಡ್ತಿರೋದಕ್ಕೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ವಿಡಿಯೋ ಮಾಡ್ತೀಯಾ ಮತ್ತು ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ 1 ತಿಂಗಳು ತೊಗೋತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಫ್ರೆಂಡ್ಸ್, ಹಾಗೆ ದೇವ್ರ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಪ್ರಸಾದನ ರೆಡಿ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನೀವೇ ನೋಡಿ ತೋರಿಸ್ಕೊಡ್ತೀನಿ. ಪ್ರಸಾದ ಇವ್ರು ಈಗ ಜಸ್ಟ್ ಹಾಕಬಾರ್ದು ಲೈಟು. ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದಾರೆ. ಇನ್ನೇನು ಆಲ್ಮೋಸ್ಟ್ ರೆಡಿ ಹಾಗೆ ಹೋಯ್ತು ನೋಡಿ. ಗುರು ಅಣ್ಣವ್ರೆ ಈ ಕಡೆ ಆ್ಯಡ್ ಮಾಡೋಣ. ಎಲ್ಲರೂ ಸೇರಿ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಪ್ರಸಾದಗಳನ್ನ ಪ್ರಿಪೇರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಗುರು ಅಣ್ಣವ್ರು ಆಲ್ಸೋ ಬನಾನನ ಕಟ್ ಮಾಡ್ತಾಯಿದ್ರು. ಹಾಗೆ ಅದು ಸಾಲದು ಅಂತ ಹೇಳಿಬಿಟ್ಟು ಮತ್ತೆ ಕೆಳಗಡೆನೂ ಕೂರಿಸಿ ಇನ್ನೊಂದು ಕೆಲಸ ಕೊಟ್ಟಿದ್ವಿ. ಎಲ್ಲ ಫ್ರೂಟ್ಸು ಕೊಟ್ಟು ಆಗಲೇ ತುಂಬ ಚೆನ್ನಾಗಿ ಕಟ್ ಮಾಡಿದ್ರಿ, ಇನ್ನೊಂದು ಸರಿನೂ ಕಟ್ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ಕೂರಿಸಿಟ್ಟಿದ್ದೀವಿ. ಪಾಪ ಎಲ್ಲನೂ ಕಟ್ ಮಾಡಿ ಕೊಟ್ಟಿದ್ದಾರೆ. ಪ್ರಸಾದಗಳು ಫೈನಲಿ 3 ಪ್ರಸಾದನ ರೆಡಿ ಮಾಡಿದ್ದೀವಿ. ಅವಲಕ್ಕಿ, ರಸಾಯ ಹಾಗೆ ಕಡಲೆಕಾಳು ಉಸ್ಲಿನ ಮಾಡಿದ್ವಿ. ಪ್ರಸಾದಗಳಿಟ್ಟು ನಮ್ಮ ಚಂದು ಅಣ್ಣ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಾವು ಗಣೇಶನ ಇವತ್ತೇ ಬಿಡ್ತಾ ಇದ್ದೀವಿ, ಹಬ್ಬದ ದಿನವೇ. 1 ಡೇ ಮಾರ್ನಿಂಗ್ ಇಟ್ಟಿರೋದು, ಈವ್ನಿಂಗ್ ಬಿಡೋದು. ಪ್ರಸಾದಗಳಿಟ್ಟು ಈಗ ಪೂಜೆ ಮಾಡಿ ಕಾಯಿ ಹೊಡೆದು ಮತ್ತೆ ಈಗ ಗಣೇಶನ ಬಿಡೋಕ್ಕೆ ಹೋಗಬೇಕು. ಸೊ ಎಲ್ಲ ತಯಾರಿ ನಡೀತಾ ಇದೆ. ಪೂಜೆ ಅಂತೂ ಮುಗೀತು. ಈಗ ಎಲ್ರಿಗೂ ಪ್ರಸಾದನ ಕೊಟ್ಬಿಟ್ಟು ನಾವು ಒಂದು ರೌಂಡ್ ಎಲ್ಲರೂ ತಿಂದ್ಬಿಟ್ಟು ಈಗ ಇನ್ನೇನೋ ಗಣೇಶನ ಬಿಡೋಕ್ಕೆ ರೆಡಿ ಮಾಡಬೇಕು. ಹಾಗೆ ಅಕ್ಕಪಕ್ಕ ಮನೆಗಳವರು ಮುಂದೆ ರೋಡಲ್ಲಿ ಯಾರೆಲ್ಲ ಓಡಾಡ್ತಾರೆ ಅವ್ರಿಗೆಲ್ಲನೂ ಕರೆದು ಪ್ರಸಾದನ ಕೊಡ್ತಾ ಇದ್ವಿ. ಮಕ್ಕಳೆಲ್ಲ ಒಂದೇ ಕಡೆ ಕುತ್ಕೊಂಡು ಮೀಟಿಂಗ್ ಹಾಕ್ಕೊಂಡು ಪ್ರಸಾದನ ತಿಂತಾ ಇದ್ದಾರೆ. ಹಾಗೆ ನಾವು ಕೂಡ ಎಲ್ಲರೂ ಪ್ರಸಾದನ ತಿಂದ್ವಿ. ಈಗ ಇನ್ನೇನು ಗಣೇಶನ ಬಿಡಬೇಕು. ಈಗ ಪೂಜೆ ಮಾಡ್ತಾ ಇದ್ದಾರೆ ಕಾಯಿ ಹೊಡೆದು. ನಮ್ಮ ಮುದ್ದು ಗಣೇಶನ ಈಗ ಹೊರಗಡೆ ತರ್ತಾ ಇದ್ದಾರೆ. ನಾವು ತೊಗೊಂಡು ಹೋಗ್ತಾ ಇರೋದನ್ನು ಕಾರಲ್ಲೇ ಬ್ಯಾಕ್ ಸೈಡ್ ಡಿಕ್ಕಿಯಲ್ಲಿ ಇಡ್ತಾ ಇದ್ದಾರೆ. ನಾವು ಹೊರಗಡೆ ಬರೋ ಅಷ್ಟೊಂದು ಕರೆಕ್ಟಾಗಿ ಲೈಟಾಗಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಮಕ್ಕಳು ಹವಾ ಹೇಗಿತ್ತು ಅಂತ ಹೇಳಿಬಿಟ್ಟು ನೀವೇ ನೋಡಿ. ಗಣಪತಿ ಪಪ್ಪ ಕಿ ಜೈ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾ ಇದ್ರು. ಬಟ್ ಬ್ಯಾಕ್ಗ್ರೌಂಡ್ DJ ಮ್ಯೂಸಿಕ್ ಇರೋದ್ರಿಂದ ನಾನು ಸೌಂಡನ್ನ ರಿಮೂವ್ ಮಾಡಿದ್ದೀನಿ. ಮಕ್ಕಳು ಗ್ಯಾಂಗ್ ಎಲ್ಲನೂ ಗಣಪತಿ ಜೊತೆ ಅದೇ ಕಾರಲ್ಲೇ ಹೊರಟೋದ್ರು. ಹಾಗೆ ನಾವು ಎಲ್ಲರೂ ಸಪ್ರೇಟಾಗಿ ಹೊರಟ್ವಿ. ನಾವು ಬಿಡೋಕ್ಕೆ ಹೋಗ್ತಾ ಇರೋದು ಲಕ್ಷ್ಮೀಪುರದ ಹತ್ರ, ನೆಲಮಂಗಲದ ಹತ್ರ ಬರುತ್ತೆ ನಿಯರು. ಅಲ್ಲಿ ಒಂದು ಕೆರೆ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಬಿಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೇನಾ ನೀರಿರೋದು?
ಹಬ್ಬದ ದಿನ ಅಲ್ಲಿ ಬಿಡಕ್ಕೆ ಹೋದ್ರೂ ಕೂಡ ಫುಲ್ ರಶ್ ಇದೆ. ತುಂಬ ಗಣಪತಿಗಳು ಬಂದಿತ್ತು ಅವತ್ತೇನೆ. ಅಲ್ಲಿ ಕೆರೆ ಪಕ್ಕದಲ್ಲೇ ಸ್ವಲ್ಪ ಗುಂಡಿನ ತೊಡ್ಬಿಟ್ಟು ಅಲ್ಲಿ ಸ್ವಲ್ಪ ನೀರು ಬಿಟ್ಟಿದ್ದಾರೆ, ಅದರಲ್ಲಿ ಮುಳುಗ್ಸೋಕ್ಕೆ ಬಿಡ್ತಿದ್ದಾರೆ. ಡೈರೆಕ್ಟ್ ಕೆರೆಗೆ ಬಿಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲಿ. ಸೊ ಈ ಥರ ಸಪ್ರೇಟಾಗಿ ಚಿಕ್ಕದಾಗಿ ಅರೇಂಜ್ ಮಾಡಿದ್ದಾರೆ, ಅಲ್ಲೇ ಬಿಡಬೇಕು. ನಮ್ಮ ಗಣೇಶನ ಕೂಡ ಕೊಟ್ಟಿದ್ದೀವಿ, ಅದು ಕೂಡ ಈಗ ಮುಳುಗಿಸ್ತಿದ್ದಾರೆ ನೋಡಿ. ತುಂಬ ರಶ್ ಇರೋದ್ರಿಂದ ಗಣಪತಿನ ಮುಳುಗ್ಸೋದು ನೋಡೋಕೆ ಕೂಡ ಆಗಿಲ್ಲ, ಅಷ್ಟು ಜನ ಇದ್ದಾರೆ. ತುಂಬಾ ರಶ್ ಇತ್ತು. ಅಲ್ಲಿ ಚಿಕ್ಕ ರೋಡ್ಗಳು ಬೇರೆ ಇರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಹೊರಗಡೆ ಬರೋದಕ್ಕೆ ಒಂದು 10 ಮಿನಿಟ್ಸ್ ಬೇಕಾಗಿತ್ತು. ಹಾಗೆ ಪ್ರಸಾದ ಕೊಟ್ಟಿದ್ರು, ಪುಳಿಯೋಗರೆ ಹಾಗೆ ಕಡಲೆಕಾಳು ಉಸ್ಲಿನ ಕೊಟ್ಟಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ದೇವ್ರ ಪ್ರಸಾದ ಎಲ್ಲೇ ತಿಂದ್ರೂ ಅಮೃತನೇ ಅದು. ನಾವು ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಟೇಸ್ಟ್ ಬರಲ್ಲ. ಪ್ರಸಾದ ಇಸ್ ಪ್ರಸಾದ ಅಷ್ಟೇ. ಹಾಗೆ ಗಣೇಶನ ಬಿಟ್ಟು ಈಗ ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಗಣೇಶ ಹಬ್ಬದ ವ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್ ರಮ್ಯಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್.